ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ಶಿವರಾಜ್ ಜಾನೇಕಲ್ ಅಂತ ನಮ್ಮ ಹೆಸರು. ಈಗಾಗಲೇ ಶತಮಾನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಮ್ಮ ಸಮಾಜದ ಎಲ್ಲ ಸಮಾಜ ಜನಾಂಗದವರು ಕಾಂಗ್ರೆಸ್ ಪಕ್ಷನ ನಾವು ಕೈ ಹಿಡ್ದು ಬಂದಿದ್ದೀವಿ. ಆದರೂ ಸಹ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ನಮ್ಮನ್ನು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಒಂದು ಆಶಾಭಾವನೆ ಇಟ್ಕೊಂಡು ನಾವನ್ನು ಆಸೆ ಇಟ್ಕೊಂಡಿದ್ದೀವಿ. ಅದನ್ನು ಸಹ ಆಶೆ ನಿರಾಶೆ ಆಗಿದೆ. ಆದರೂ ಈಗ ಶ್ರೀನಿವಾಸ್ ಪ್ರಸಾದ್ ಅಂತ ವ್ಯಕ್ತಿ ಈ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಅಂತ ವ್ಯಕ್ತಿ ಸ್ಥಾನ ತುಂಬಬೇಕಂದ್ರೆ ಎಚ್ ಇ ಮಹದೇವಪ್ಪ ಅವರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಸಚಿವ ಸ್ಥಾನವನ್ನು ಕೊಡಬೇಕು. ಒಂದು ವೇಳೆ ಕೊಡದೇ ಹೋದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರ ಈ ಜನಾಂಗ ನಾವು ಬಿಡಲ್ಲ. ಮುಂದಿನ ದಿನಗಳಲ್ಲಿ ಬರೋಂಥ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನಾವು ಪಾಠ ಕಲಿಸ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ. ತಾಲೂಕ್ ಪಂಚಾಯತ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, BBMP ಚುನಾವಣೆ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಈ ಬಲಗೈ ಸಮುದಾಯದ ಶೋಷಿತ ಜನಾಂಗದವರು ಕಾಂಗ್ರೆಸ್ ಪಕ್ಷಕ್ಕೆ 100% ನಾವು ಮತವನ್ನು ಕೊಟ್ಟಿದ್ದೀವಿ. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ನಮ್ಮ ಜನಾಂಗಕ್ಕೆ ಒಂದು ಬಿಸ್ಕೆಟ್ ತೋರಿಸಿ ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಮತವನ್ನು ಸೆಳೆತಾ ಬಂದಿದೆ. ಆದರೂ ರಾಜ್ಯದಲ್ಲಿ ನಮಗೆ ಒಂದು ಗುಣಮಟ್ಟದ ಮುಖ್ಯಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು. ಖರ್ಗೆ ಸಾಹೇಬರಾಗಿರ್ಬೋದು, BB ಲಿಂಗಯ್ಯ ಆಗಿರ್ಬೋದು, ಇವತ್ತು ಮಹದೇವಪ್ಪ ಸಾಹೇಬ್ ಆಗಿರ್ಬೋದು, ಡಾಕ್ಟರ್ G ಪರಮೇಶ್ವರ ಆಗಿರ್ಬೋದು, ಅಂಥ ಒಂದು ಸ್ಥಾನ ಸಿಗ್ತದಂತ ನಮ್ಮ ಸಮಾಜ ಕಾಯ್ತಾ ಕುಂತಿದ್ದೀವಿ. ಒಂದು ವೇಳೆ ಇದೇ ರೀತಿಯಾಗಿ ಮೋಸ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜ ಪಾಠ ಕಲಿಸುವಂಥ ಮಾತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಶಿವರಾಜ್ ಜಾನೇಕಲ್ ಅಂತ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ರಾಯಚೂರು.